ವಾಗಿ ಹನುಮಂತ ಅವಳನ್ನ ಅನಿವಾರ್ಯವಾಗಿ ಸಂಹರಿಸಬೇಕಾದ ಪ್ರಸಂಗ ಬಂತು. ಆಂತ್ರಮಾಲಿನಂ ಉತ್ಕ್ರಾಂತಂ ಮಹಾಹರಿಂ ತಾಂ ಮಹಾಹರಿಂ ಅಂತಿದ್ಯಾ ಅಲ್ಲಿ? ಏನದು ಮಹಾಹರಿ? ಸರಿ. ತಾಂ ತಾಂ ಅಂದ್ರೆ ಆ ಸಿಂಹಿಕೆಯನ್ನ ನಿಹತ್ಯ ಕೊಂದು ಆಂತ್ರಮಾಲಿನಂ ಉತ್ಕ್ರಾಂತಂ ಮಹಾಹರಿಂ. ಆಂತ್ರಮಾಲಿ ಅಂದ್ರೆ ಅವಳ ಹೊಟ್ಟೆಯನ್ನ ಸೀಳಿ ಮೇಲಕ್ಕೆ ಜಿಗಿದಿದ್ದಾನೆ. ಅದು ಆಂತ್ರಮಾಲಿ ಅಂತ ನಿಜವಾಗಿ ಯಾರನ್ನ ಕರೆಯುವುದು? ನರಸಿಂಹನನ್ನ ಕರೆಯುವುದು. ಅವನ್ ಕರಳನ್ನ ತಾನೆ ಹೆಗಲಿಗೆ ಹಾಕೊಂಡಿದ್ದು. ಆಂತ್ರ ಅಂದ್ರೆ ಕರಳು. ಆಂಥ್ರೋಪಾಲಿಸ್ಟ್ ಆದ್ರೇನ ಗೊತ್ತಿಲ್ಲ, ಸುಮ್ಮನೆ ಕೇಳಿ. ಆಂಥ್ರೋಪಾಲಿಸ್ಟ್ ಇಂಗ್ಲಿಷ್ ಅಲ್ಲಿ ನೋಡಿ ಏನು ಇರುತ್ತಾ ಅಂತ ಸುಮ್ಮನೆ ನೆನಪಾಯ್ತು ಹೆಸರು. ಡಾಕ್ಟರ್ ಒಂದು ಪ್ರಭೇದ, ಅದು ಯಾವ್ದಕ್ಕೆ ಗೊತ್ತಿಲ್ಲ. ಅದನ್ನ ಮಾಲೆ ಹಾಕಿದಂತಹ ನರಸಿಂಹನಂತೆ ಆಕಾಶಕ್ಕೆ ನೆಗೆದಾತನ ಅಂದ್ರೆ ಸಿಗಿದ ಸ್ಥಿತಿಯಲ್ಲಿ ಇದ್ದದ್ದನ್ನ ನೋಡಿ ಸುರ ಕಿನ್ನರಾಹ ಅಸ್ತುವನ್, ನರಸಿಂಹನನ್ನ ನೋಡಿದಂತೆ ಖುಷಿಪಟ್ಟು, ಮಹಾಹರಿ ಅಂದ್ರೆ ಇನ್ನೊಂದರ್ಥ, ಹರಿ ಅಂದ್ರೆ ಸಿಂಹವೂ ಹೌದು, ಮಹಾಹರಿ ಅಂದ್ರೆ ಕಪಿಯೂ ಹೌದು, ಮಹಾಹರಿ ಅಂದ್ರೆ ಸಿಂಹವೂ ಹೌದು. ಹರಿ ಅನ್ನೋ ಶಬ್ದಕ್ಕೆ ಸಿಂಹ ಅಂತನೂ ಅರ್ಥ ಇದೆ, ಕಪಿ ಅಂತನೂ ಅರ್ಥ ಇದೆ. ಹರಿ ಅನ್ನೋದಕ್ಕೆ ಇಂದ್ರ ಅಂತ ಅರ್ಥ ಇದೆ, ಸಿಂಹ ಅಂತ ಅರ್ಥ ಇದೆ, ಕಪಿ ಅಂತ ಅರ್ಥ ಇದೆ, ನಾರಾಯಣ ಅಂತ ಅರ್ಥ ಇದೆ. ಸುಮಾರು ಅರ್ಥ ಇದೆ ಹರಿ ಶಬ್ದಕ್ಕೆ. ಏನಿದೆ? ಮೂಲ ಸುರಕಿನ್ನರಾಹ ತಮಸ್ತುವನ್, ಹನುಮಂತನನ್ನು ಸ್ತುತಿಸಿದ್ರು. ಎಂತ ಹನುಮಂತನನ್ನು? ಅದು ಮಹಾಹರಿ ಅಂತ ಅನ್ನೋದು ಇಲ್ಲಿ ಕಪಿ ಅವನು ದೊಡ್ಡ ರೂಪ ತಗೊಂಡಿದ್ದಾನೆ ಈಗ ಅವಳನ್ನ ತೀರ್ಲಿಕ್ಕೋಸ್ಕರ, ಅದಕ್ಕೆ ಮಹಾಹರಿ. ನರಸಿಂಹ ಅವನದು ಸ್ವರೂಪವೇ ಏನು, ಅವನ ಜಟೆಯನ್ನ ಹೀಗೆ ಅಲ್ಲಾಡಿಸಿದ್ರೆ ಮೋಡಗಳೆಲ್ಲ ಚೆಲ್ಲಾಪಿಲ್ಲಿ ಆಗುವ ಅಂತ ಅವನ ಬೆಟ್ಟ ನರಸಿಂಹ ಅಂತ ಕರೆಯುವುದು. ಹಾಗಾಗಿ ಮಹಾಹರಿ ಅಂತ ಹೇಳುದು. ಅವನು ಹೇಗೆ ಬೆಟ್ಟದ ಹಾಗೆ ಮುಗಿಲೆತ್ತರಕ್ಕೆ ತಲೆ ಎತ್ತಿ ತನ್ನ ರೂಪವನ್ನ ತೋರಿಸಿದ್ನು, ಹಾಗೆ ಹನುಮಂತನು ಕೂಡ ಮಹಾ ಕಪಿಯಾಗಿ ಆಗಸದ ಎತ್ತರದ ತನಕ ಬೆಳೆದು ಆಕೆಯನ್ನ ಸೀಳಿ, ಅವಳು ಏನೆಂದ್ರು ನಾನು ನುಂಗ್ತೇನೆ ಅಂತ ಅಂದ್ಲು. ನನ್ನ ನುಂಗೋಷ್ಟು ತಾಕತ್ ನಿನಗೆ ಇಲ್ಲ ಅಂತ ಆಕೆಯನ್ನ ಸೀಳಿ ಹೊರಕ್ಕೆ ಬಂದ. ಆಂತ್ರಮಾಲಿನಂ, ಆಂತ್ರಂ ಮಾಲಾ ಅಸ್ಯ ಅಸ್ತಿ ಇತಿ ಆಂತ್ರಮಾಲಿ ತಂ ಆಂತ್ರಮಾಲಿನಂ. ಆ ಉತ್ಕ್ರಾಂತಂ ಮೇಲಕ್ಕೆ ನೆಗೆಯುವುದು, ಉತ್ಕ್ರಾಂತಂ ದ್ವಿತೀಯ ಭಕ್ತಿ ಏಕವಚನ, ತಾಂ ಸ್ತ್ರೀಲಿಂಗ ದ್ವಿತೀಯ ಏಕವಚನ, ನಿಹತ್ಯ ಕೊಂದು ಲೆಪ್ರತ್ಯಂತಂ ಅವ್ಯಯಂ, ಮಹಾಹರಿಂ ಮಹಾಂಶ್ಚಾಸೌ ಹರಿಶ್ಚ ಮಹಾಹರಿಹಿ ತಂ ಮಹಾಹರಿಂ. ಎತ್ತರದ ಕಪಿಯನ್ನು ಹೇಗಿರುವ? ನರಸಿಂಹಂ ಇವ, ನರಸಿಂಹಂ ನರಸಿಂಹನಂತೆ ಇರುವ. ದ್ವಿತೀಯ ಭಕ್ತಿ ಏಕವಚನ. ಇವ ಅವ್ಯಯ. ಅಸಹ್ಯಂ, ಇದು ಸಂಸ್ಕೃತದ ಅಸಹ್ಯ, ಕನ್ನಡದ ಅಸಹ್ಯ ಅಲ್ಲ. ಸಂಸ್ಕೃತದಲ್ಲಿ ಅಸಹ್ಯ ಅಂದ್ರೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತ, ಅವನನ್ನ ಎದುರಿಸ್ಲಿಕ್ಕೆ ಆಗುದಿಲ್ಲ, ಅವನನ್ನ ತಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಮಹಾಕಪಿಯ ಸಾಮರ್ಥ್ಯ ಸಹಿಸ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ. ಹಾಗೆ ಲೋಕದಲ್ಲೂ ಕೂಡ ಹಿರಣ್ಯಕಶಿಪಿಗೂ ಸಹಿಸ್ಲಿಕ್ಕೆ ಆಗಿರ್ಲಿಲ್ಲ. ಅದರಿಂದಾಗಿ ಅದು ಅಸಹ್ಯ, ಇದು ಅಸಹ್ಯ. ಅಂತಹ ಹನುಮಂತನನ್ನು ಸುರಕಿನ್ನರಾಹ, ಸುರರು ಮತ್ತು ಕಿನ್ನರರು ಎಲ್ಲರೂ ಕೂಡ ಅಸ್ತುವನ್ ಸ್ತುತಿಸಿದರು. ಸ್ತುನ್ ಸ್ತುತೌ, ಸ್ಟುನ್ ಸ್ತುತೌ, ಅಸ್ತುವತ್ ಅಂತ ಏಕವಚನ, ಅಸ್ತುವನ್ ಲಂಗ್ ಪ್ರಥಮ ಬಹು. ಏನ್ ಸ್ತುತಿ ಮಾಡಿದ್ರು? ಹನುಮನ್, ಹೇಳು, ಇಬ್ರು ಹೇಳಿ. ಹನುಮನ್ ಭೂರಿ ಮಹಿಮನ್, ಹನುಮನ್ ಭೂರಿ ಮಹಿಮನ್, ಹನುಮನ್ ಭೂರಿ ಮಹಿಮನ್. ಹತ ಸರ್ವಾಹಿತಾತ್ವಯಾ, ಹತ ಸರ್ವಾಹಿತಾತ್ವಯಾ, ಹತ ಸರ್ವಾಹಿತಾತ್ವಯಾ. ಕೇಚರ ಕೇಚರಿಷ್ಯಂತಿ, ಕೇಚರ ಕೇಚರಿಷ್ಯಂತಿ, ಕೇಚರ ಕೇಚರಿಷ್ಯಂತಿ. ತ್ವಾಂ ಗಾಯಂತೋ ಭಯಂ ವಿನಾ, ತ್ವಾಂ ಗಾಯಂತೋ ಭಯಂ ವಿನಾ, ತ್ವಾಂ ಗಾಯಂತೋ ಭಯಂ. ಹನುಮನ್ ಅಂತ ಸಂಬೋಧನೆ. ಹನುಮನ್ ಭೂರಿ ಮಹಿಮನ್, ಮಹಿಮನ್ ಅಂದ್ರೆ ಮಹಿಮಾ ಉಳ್ಳವನು, ಭೂರಿ ಅಂದ್ರೆ ತುಂಬ, ಭೂರಿ ಮಹಿಮನ್ ಅತ್ಯಂತ ಹೆಚ್ಚಿನ ಮಹಿಮೆಯನ್ನು ಹೊಂದಿರುವವನೇ. ಸರ್ವಾಹಿತ, ಎಲ್ರಿಗೂ ಅಹಿತಳಾದವಳು,
ಯಾರೊಬ್ರಿಗೂ ಅವಳಿಂದ ಉಪಕಾರ ಆಗಿರ್ಲಿಲ್ಲ. ಮಹಾ ಉಪದ್ರವಕಾರಿ ಜೀವಿಯಾಗಿದ್ಲು ಅವಳು. ಯಾಕೆಂದ್ರೆ ಆಗಸದಲ್ಲಿ ಯಾವುದೇ ಪ್ರಾಣಿಯ ನೆರಳು ಬಂದ್ರು ಅವಳು ಗುಳುಂಬಂತ ನುಂಗಿ ಬಿಡ್ತಿದ್ಲು. ವರ ಇತ್ತು ಹಾಗೆ, ಸಿಕ್ಕಿದ್ದನ್ನೆಲ್ಲ ನುಂಗ್ತಿದ್ಲು. ಎರಡು ಕಾರಣಕ್ಕಾಗಿ ಅವಳು ಅಪಾಯಕಾರಿಯಾಗಿದ್ದು. ಒಂದು, ಆ ರಾವಣನಿಗೆ ಲಂಕೆಗೆ ಕಾವಲಾಗಿದ್ಲು. ಎರಡನೇದ್ದು, ಆ ಕಾವಲಿನ ಹೆಸರಲ್ಲಿ ತನ್ನ ಹೊಟ್ಟೆಗೆ ಸಿಕ್ಕಿದ ಎಲ್ಲ ಆಕಾಶದಲ್ಲಿನ ಪ್ರಾಣಿಗಳನ್ನ ತೆಗೆದು ತಿಂತಾ ಇದ್ಲು. ಹಾಗಾಗಿ ಖೇಚರಗಳು ಆ ದಿಕ್ಕಿನತ್ತ ಹರಿದು ಹೋಗುವುದೇ ಕಷ್ಟ. ಅಂದ್ರೆ ಹೊರಗಿನಿಂದ ಪ್ರಾಣಿ ಪಕ್ಷಿಗಳು ಕೂಡ ಎಂಟ್ರಿ ಆಗ್ತಿರ್ಲಿಲ್ಲ ರಾವಣನ ಅರಮನೆಯೊಳಗೆ. ಅಂದ್ರೆ ಇಡೀ ಊರಿನೊಳಗೆ. ಯಾಕಂದ್ರೆ ಒಂದು ಸೂಜಿ ಹೋಗ್ಬೇಕು ಅಥವಾ ಒಂದು ನುಸಿ ಹೋಗ್ಬೇಕು ಅಂತಂದ್ರೆ ಇವಳನ್ನ ದಾಟಿ ಹೋಗ್ಬೇಕು. ಇವಳು ಇಡೀ ಹೊರಭಾಗಕ್ಕೆ ಒಂದು ವನದುರ್ಗ, ಜಲದುರ್ಗ ಅಂತೆಲ್ಲ ಇರುತ್ತಲ್ಲ, ಹಾಗೆ ಇದೊಂದು ರಕ್ಕಸಿ ದುರ್ಗ. ಅವಳೆ ಬಾಯಿ ಅಂತಂದು ಎಲ್ಲ ಬುಳುಂ 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 ಒಳಗ್ ಬೀಳ್ತಾ ಇತ್ತು. ಬರ್ಮುಡಾ ಟ್ರಯಾಂಗಲ್. ಬರ್ಮುಡಾ ಟ್ರಯಾಂಗಲ್ ಅದು. ಆದ್ರೆ ಈ ಟ್ರಯಾಂಗಲ್ ಹೇಗಿತ್ತು ಅಂತಂದ್ರೆ ಇದು ರೌಂಡ್ ಇತ್ತು, ಲಂಕೆಗೆ ಸುತ್ತಾಗಿತ್ತು. ಲಂಕೆಯಲ್ಲಿ ಯಾವ ಮೂಲೆಯಿಂದಲೂ ಹೊರಗಿನಿಂದ ಒಳಗ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಂತಹ ಒಂದು ವಿಚಿತ್ರವಾದ ವ್ಯವಸ್ಥೆಯಿಂದ ಪ್ರಾಣಿ ಪಕ್ಷಿಗಳು ತಿಳಿಯದೇ ಏನಾದ್ರೂ ಹರಿದು ಹೋಗುವಾಗ ಆಕಾಶದಲ್ಲಿ ಇದು ಯಾವ ಜಾಗ ನೋಡ್ಕೊಂಡು ಹೋಗುತ್ತಾ. ಹಕ್ಕಿಗಳು ಖೇಚರಾಹ, ಅಂದ್ರೆ ಕೇವಲ ಹಕ್ಕಿಗಳು ಮಾತ್ರ ಅಲ್ಲ. ಖೇಚರಾಹ ಅಂದ್ರೆ ನಾಗರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು, ಸಿದ್ಧರು, ಸಾಧ್ಯರು, ಇವರೆಲ್ಲರೂ ಖೇಚರಂತಿ. ಯಾರು ಆಕಾಶ ಮಾರ್ಗದಲ್ಲಿ ಚಲಿಸುತ್ತಾರೋ ಅವ್ರು ಎಲ್ಲರೂ ಕೂಡ ನಡ್ಕೊಂಡು ಇಲ್ಲಿಂದ ಹಾರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಮೇಲಿಂದ. ತ್ವಯ ಸಾ ಸರ್ವಾಹಿತ ಹತ, ನಿನ್ನಿಂದ ಸರ್ವರಿಗೂ ಅಹಿತಳಾದ ಆಕೆ ಹತ, ಕೊಲ್ಲಲ್ಪಟ್ಟಳು. ಈಗ ತ್ವಾನ್ ಗಾಯಂತಹ ಭಯಂ ವಿನ ಖೇಚರಾಹ ಚರಿಷ್ಯಂತಿ. ಈಗ ನಿನ್ನ ಈ ಕಾರ್ಯದಿಂದಾಗಿ ಇನ್ನು ಮುಂದೆ ಯಾರು ಕೂಡ ಇಲ್ಲೊಂದು ಬಾರ್ಡರ್ ಇದೆ ಅಂತಿಲ್ಲ. ಆಕಾಶ ಮಾರ್ಗದಲ್ಲಿ ಎಷ್ಟು ಬೇಕಾದ್ರೂ ಆನಂದವಾಗಿ ಓಡಾಡ್ಬೋದು. ಅವರಿಗೆ ಚಿಕ್ಕ ಚಿಕ್ಕ ಅನುಕೂಲಗಳಿಗಾಗಿ ಯಾವುದೋ ದಾರಿಗಳನ್ನು ಅನುಸರಿಸ್ತಾರೆ. ಆಗ ಇವಳು ತೊಂದರೆ ಕೊಡ್ತಾ ಇದ್ಲ, ಆದ್ರಿಂದ ಅವ್ರಿಗೆ ಯಾರಿಗೂ ಓಡಾಟವೇ ತಪ್ಪಿ ಹೋಗಿತ್ತು. ಈಗ ಓಡಾಟಕ್ಕೆ ಅನುಕೂಲವಾಯಿತು ಅಂತ ಹೇಳ್ತಿದ್ದಾರೆ. ಹನುಮನ್ ಸಂಬೋಧನ ಪ್ರಥಮ. ಹನುಮಾನ್, ಹನುಮಂತೌ, ಹನುಮಂತಃ, ಹನುಮಂತಂ, ಹನುಮಂತೌ, ಹನುಮತಃ. ಹನುಮನ್ ಸಂಬೋಧನೆ. ಹನುಮನ್. ಭೂರಿ ಮಹಿಮನ್, ಭೂರಿ ಮಹಿಮಾ ಎಷ್ಟೇ ಸಹ, ಹೆಚ್ಚಾದ ಮಹಿಮಾ ಯಾರಿಗಿದೆಯೋ ಅವನು. ಅದು ಕೂಡ ಸಂಬೋಧನೆ ಭೂರಿ ಮಹಿಮನ್. ಹತ ಸ್ತ್ರೀಲಿಂಗ ಪ್ರಥಮ ಏಕ. ಸರ್ವಾಹಿತ ಸರ್ವೇಷಾಂ ಅಹಿತ, ಸರ್ವಾಹಿತ ಸ್ತ್ರೀಲಿಂಗ ಪ್ರಥಮ ಏಕ. ಟ ಪ್ರತ್ಯಯ ಅಂತ ಶಬ್ದ. ತ್ವಯ ಅಹಂ ಆವಾಂ ವಯಂ ತ್ವಾಂ ತ್ವಾ ಆವಾಂ ಆವಾಂ ನೌ ತ್ವಾಂ ತ್ವಾ ಆವಾಂ ವಾ ಅಸ್ಮಾನ್ ಅಲ್ಲ ಯುಷ್ಮಾನ್ ವಹ. ಇಲ್ಲಿ ಬಂದದ್ ನಮ್ಗೆ ತ್ವಯ ಯುವಾಭ್ಯಾಂ ಯುಷ್ಮಾಭಿಹಿ. ತ್ವಯ ಅನ್ನೋದು ತೃತೀಯ ಏಕ. ಅದು ನಾನು ತ್ವಂ ಅಂತ ಯಾಕೆ, ತ್ವಾಂ ಅದು ನಾನು ಶುರು ಮಾಡಿದ ಅಹಂ. ಅದೇ ಅಹಂ ಆವಾಂ ವಯಂ ಮಾಂ ಆವಾಂ ನೋ ಅಸ್ಮಾನ್ನಃ ತ್ವಯ ಮಯ ಆವಾಭ್ಯಾಂ ಅಸ್ಮಾಭಿಹಿ. ಕರೆಕ್ಟ್. ಗಾಯಂತಹ, ಗಾಯನ್ ಗಾಯಂತೌ ಗಾಯಂತಹ ಶತ್ರು ಪ್ರತ್ಯಯ ಅಂತ ಶಬ್ದ ದ್ವಿತೀಯ ವಿಭಕ್ತಿ ಏಕವಚನ. ಗಾಯಂತ ಗಾಯಂತಂ. ಇಲ್ಲಿ ಗಾಯಂತಹ ಪ್ರಥಮ ಬಹು. ಏನಾಯ್ತು? ಚರಿಷ್ಯಂತಿ. ಖೇಚರಂತೀತಿ ಖೇಚರಾಹ. ಅದರ ಬಹುವಚನ ಪ್ರಥಮ ವಿಭಕ್ತಿ. ಖೇ ಸಪ್ತಮಿ ಏಕ. ಖೇ ಖಂ ಖೌಖಾನಿ ಖಂ ಖೇ ಖಾನಿ ಖೇ ಖಯೋಃ ಖೇಷು. ಚರಿಷ್ಯಂತಿ, ಚರಿಷ್ಯತಿ, ಚರಿಷ್ಯತಃ, ಚರಿಷ್ಯಂತಿ. ಖಂ ಅಂದ್ರೆ ಆಕಾಶ. ಖಂ ಖೇ ಖಾನಿ, ಅದರ ಸಪ್ತಮಿ ಖೇ ಖಯೋಃ ಖೇಷು. ಖಂ ಅಲ್ಪ ಪ್ರಾಣ. ಕಮ್ ಅಂದ್ರೆ ಆನಂದ ಅಂತ ಅರ್ಥ, ತಲೆ ಅಂತ ಅರ್ಥ. ಇಂಗ್ಲಿಷ್ ನಲ್ಲಿ ಬಾ ಅಂತ ಅರ್ಥ, ಬ್ರಹ್ಮ ಅಂತ ಅರ್ಥ. ತುಂಬಾ ಹಾಗಾಗಿ ಕಮ್ ಅನ್ನೋದು ಇಲ್ಲಿ ಖಂ ಮಹಾಪ್ರಾಣ. ಖಂ ಖೇ. ಚರಿಷ್ಯಂತಿ ರಿಟ್ ಪ್ರಥಮ ಬಹು. ಚರಿಷ್ಯತಿ, ಚರಿಷ್ಯತಃ, ಚರಿಷ್ಯಂತಿ. ತ್ವಾಂ ದ್ವಿತೀಯ ಏಕ. ಗಾಯಂತಹ ಪ್ರಥಮ ವಿಭಕ್ತಿ ಬಹುವಚನ. ಭಯಂ ದ್ವಿತೀಯ ವಿಭಕ್ತಿ ಏಕವಚನ. ವಿನಾ
ಅವ್ಯಯ. ವಿನ ಅಂತ ಅನ್ನೋದು ಅದಕ್ಕೆ ಮತ್ತೆ ರೂಪ ಚೇಂಜ್ ಆಗುದಿಲ್ಲ ಅದನ್ನ ಅದು ಅವ್ಯಯ. ಯಾವುದಕ್ಕೆ ವಿಕಾರ ಇಲ್ವೋ, ಯಾವುದಕ್ಕೆ ಬದಲಾವಣೆ ಇಲ್ವೋ ಅದು ಅವ್ಯಯ. ಸರಿ, ಇವರಿಗೆ ಟೈಮ್ ಮುಂದೋಗಿ. ಮೇಘ ಅವರು ಹೇಳಿ. ಇತಿ ಸಂಸ್ತುವತಃ ಸರ್ವಾನ್ इति संस्तुवत् सर्वान् इति संस्तुवत् सर्वान् ದಿವ್ಯ ಪುಣ್ಯ ಪ್ರವರ್ಷಿಣ दिव्य पुण्य प्रवर्षिण ಅಪಾಂಗೇನೋಪಸಂಗಮ್ಯ अपाङ्गेनोपसंगम्य ಪ್ಲವಗೇಂದ್ರ ಪ್ರಪುಪ್ಲುವೆ प्लवगेन्द्र प्रपुप्लुवे ಇತಿ ಈ ರೀತಿಯಾಗಿ ಹೇ ಹನುಮನ್ ಭೂರಿ ಮಹಿಮನ್ ಅಂತ ಸ್ತೋತ್ರ ಮಾಡಲ್ಪಡುವಂತಹ ಹನುಮಂತನು ಸಂಸ್ತುವತಃ ದಿವ್ಯ ಪುಷ್ಪ ಪ್ರವರ್ಷಿಣ ಸಂಸ್ತುವತಃ ಸರ್ವಾನ್ ದೇವಲೋಕದ ಅಪರೂಪದ ಹೂಗಳಿಂದ ಮಳೆಗರೆಯುತ್ತಿರುವಂತಹ ಎಲ್ಲ ದೇವತೆಗಳನ್ನು ಕೂಡ ಅಪಾಂಗೇನ ಕಡೆಗಣ್ಣ ನೋಟದಿಂದ ದೃಷ್ಟ ಅವರನ್ನ ಪ್ರೀತಿಯಿಂದ ನೋಡುವುದು ಅಂತ ಅರ್ಥ. ಅಪಾಂಗೇನೋಪಸಂಗಮ್ಯ ಅಪಾಂಗ ಕಡೆಗಣ್ಣಿನಿಂದ ಅಂದ್ರೆ ಅಂತ ಅದೊಂದು ಕೊನೆಯ ಕಣ್ಣು ದೃಷ್ಟಿ ಬಿತ್ತು ಅಂದ್ರೆ ಅವ್ರ ಮೇಲೆ ವಿಶೇಷವಾದ ಗಮನ ಇದೆ. ಯಸ್ಯಾಂಗ ಅಪಾಂಗಲಭ ಮಾತ್ರ ಊರ್ಜಿತಾತ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅನ್ನುವಲ್ಲಿ ಅಪಾಂಗ ಅಂದ್ರೆ ಕಣ್ಣ ಕೊನೆಯ ಭಾಗ. ಅದನ್ನ ನೋಡುವುದು ಅಂದ್ರೆ ಅದು ದಯೆಯಿಂದ ನೋಡುವುದು ಅಂತ ಅರ್ಥ. ಅಪಾಂಗದಿಂದ ನೋಡುವುದು ಅಂದ್ರೆ ಅಲ್ಲೂ ಸ್ವಲ್ಪ ಬೇರೆ ಬೇರೆ ತರ ಇದೆ. ಆದ್ರೂ ಸಾಧಾರಣವಾಗಿ ಅಪಾಂಗ ನೋಟ ಅಂತ ಅನ್ನೋದು ತುಂಬಾ ಪ್ರೀತಿಯಿಂದ ನೋಡುವ ಅಂಶ. ಅವ್ರು ಯಾಕೆ ಬಂದಿದ್ದು ದಯೆ ಪ್ರೀತಿಯಿಂದ ಪ್ಲವಗೇಂದ್ರ ಪ್ಲವಗ ಅಂದ್ರೆ ಕಪಿಗಳು, ಪ್ಲವಗೇಂದ್ರ ಅಂದ್ರೆ ಕಪಿಗಳ ಒಡೆಯನಾದ ಹನುಮಂತನು ಪ್ರಪುಪ್ಲುವೆ ಮತ್ತೆ ಆಗಸಕ್ಕೆ ನೆಗೆದ. ಮತ್ತೆ ಜೋರಾಗಿ ಅವಳನ್ನ ಸೀಳಿದ ಮೇಲೆ ಅವನ ವೇಗ ಕಮ್ಮಿ ಆಗ್ಲಿಲ್ಲ, ಮತ್ತೆ ಯಥಾ ಪ್ರಕಾರ ಮುಂದಕ್ಕೆ ಸಾಗಿದ. ಪ್ರಪುಪ್ಲುವೆ ಅಂದ್ರೆ ವೇಗವಾಗಿ ಮುಂದಕ್ಕೆ ನುಗ್ಗಿದ. ಇತಿ ಅವ್ಯಯ. ಸಂಸ್ತುವನ್ ಸಂಸ್ತುವಂತೌ ಸಂಸ್ತುವಂತಃ ಸಂಸ್ತುವಂತಂ ಸಂಸ್ತುವಂತೌ ಸಂಸ್ತುವತಃ ದ್ವಿತೀಯ ಬಹು. ಸರ್ವಾನ್ ಅಂತ ಅನ್ನೋದಕ್ಕೆ ವಿಶೇಷಣ ಆದ್ರಿಂದ ಸಂಸ್ತುವನ್ ಅಂದ್ರೆ ಸ್ತುತಿ ಮಾಡುತ್ತಿರುವ, ಪುಷ್ಪದ ಮಳೆಗೈಯುತ್ತಿರುವ, ಸರ್ವಾನ್ ಎಲ್ಲ ದೇವತೆಗಳನ್ನು ಅಂತ ಅರ್ಥ. ಎಲ್ಲವೂ ದ್ವಿತೀಯ ವ್ಯಕ್ತಿ ಬಹುವಚನ. ದಿವ್ಯ ಪುಷ್ಪ ಪ್ರವರ್ಷಿಣ ದೇವಲೋಕದ ಪುಷ್ಪಗಳ ಮಳೆಗರೆಯುತ್ತಿರುವ. ದಿವ್ಯಾನಿ ಯಾನಿ ಪುಷ್ಪಾಣಿ ದಿವ್ಯ ಪುಷ್ಪಾಣಿ ದಿವ್ಯ ಪುಷ್ಪಾಣಿ ಪ್ರವರ್ಷಯಿತುಂ ಶೀಲಂ ಯೇಷಾಂ ಸಂತಿ ಇತಿ ದಿವ್ಯ ಪುಷ್ಪ ಪ್ರವರ್ಷಿಣ. ಪ್ರವರ್ಷತಿ ಇತಿ ಪ್ರವರ್ಷಿ ಪ್ರವರ್ಷಿಣ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಬಹುವಚನ. ಅಪಾಂಗೇನ ತೃತೀಯ ಏಕ ಉಪಸಂಗಮ್ಯ ಲೆಪ್ರತ್ಯಾಂತಮವ್ಯಯಂ ಪ್ಲವಗೇಂದ್ರ ಪುಲ್ಲಿಂಗ ಪ್ರಥಮ ಏಕ ಉಪಸಂಗಮ್ಯ ಅಂದ್ರೆ ಹೊಂದಿ. ದೃಷ್ಟ್ವಾ ಕಡೆಗಣ್ಣನ್ನು ಅವರ ಮೇಲೆ ಹೊಂದಿಸಿ ನೋಡಿ ಅಂತ ಅರ್ಥ ಇಲ್ಲಿ. ಅಂದ್ರೆ ತಾತ್ಪರ್ಯಾರ್ಥ ಉಪಸಂಗಮ್ಯ ಅಂತಂದ್ರೆ ವಸ್ತುತಃ ಸಂಗಮ ಅಂದ್ರೆ ತಾಗುದು, ಸಮ್ಯಕ್ ಗಮನ, ಕಣ್ಣಿನಿಂದ ತಾಗುದು. ಉಪ ಅಂದ್ರೆ ಪ್ರೀತಿಯಿಂದ, ಉತ್ಕೃಷ್ಟವಾದ ನೋಟ. ಉತ್ಕೃಷ್ಟ ನೋಟ ಅಂದ್ರೆ ದಯೆಯಿಂದ ನೋಡುವ ನೋಟಕ್ಕೆ ಉತ್ಕೃಷ್ಟ ನೋಟ ಅಂತ ಹೇಳುದು. ಪ್ಲವಗಾನ ಇಂದ್ರ ಪ್ಲವಗೇಂದ್ರ ಪುಲ್ಲಿಂಗ ಪ್ರಥಮ ಏಕ. ಏನಾಯ್ತು? ರಾಜ ಉಪಸಂಗಮ್ಯ ಅಂತ ಅದು ಹಿಂದೆ ಏನು ಉಪಸಂಗಮ್ಯ ಅದು ಮುಂದೆ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಮಬ್ರವೀತ್. ಅದೇ ರಾಜ ವಚನಮಬ್ರವೀತ್ ಅಲ್ಲೂ ದೃಷ್ಟವಾನೆ. ಆಚಾರ್ಯಂ ಉಪಸಂಗಮ್ಯ ಅಂದ್ರೆ ಎರಡೂ ಅರ್ಥ ಇದೆ. ಹತ್ರ ಹೋಗುದು ಅಂತನೂ ಅರ್ಥ ಇದೆ, ನೋಡಿ ಅಂತನೂ ಅರ್ಥ ಇದೆ.
ಆದ್ರೆ ಅಲ್ಲಿ ಅವನು ದಯೆಯಿಂದ ನೋಡಿದ್ದಲ್ಲ. ಅವನು ಅದಕ್ಕೆ ಅಲ್ಲಿ ಮುಂದೆ ಅದಕ್ಕೆ ಕರೆಕ್ಟ್ ಕಾಂಟ್ರಡಿಕ್ಟರಿ. ಅವನು ಹೋಗ್ಬೇಕಾಗಿದ್ದು ಉಪಸಂಗಮ್ಯ ಅಂದ್ರೆ ಭಕ್ತಿಯಿಂದ ಹೋಗ್ಬೇಕಿತ್ತು. ಅದನ್ನು ರಾಜ ವಚನಂ ಅಬ್ರವೀತ್ ಅಂತ ಅವನು ಇನ್ನು ಅವನು ರಾಜ ಅಲ್ಲ, ಅವನು ಯುವರಾಜ, ರಾಜ ಧೃತರಾಷ್ಟ್ರ. ಆದ್ರೆ ಇವನು ಹೋಗ್ಬೇಕಾದ ಭಕ್ತಿಯನ್ನ ತೊರೆದು ಅಥವಾ ಶಿಷ್ಯತ್ವ ಪ್ರೀತಿಯನ್ನ ತೊರೆದು ರಾಜನಂತೆ ಹೋದ. ಉಪಸಂಗಮ್ಯ ರಾಜ ಅಬ್ರವೀತ್ ಸಾಕು. ವಚನಂ ಅಬ್ರವೀತ್ ಅಂತ ಹೇಳಿದ್ರೆ, ವಚನ ಅಂತ ಅನ್ನೋದು ಇದು ಬೈಯುವುದು ಅಥವಾ ಕಠೋರವಾಗಿ ಮಾತಾಡುವುದನ್ನ ವಾಚ್ಯತಾಮ ಗಮತ್. ಅವನು ನಿಂದೆಗೊಳಗಾದ, ವಾಚ್ಯ ಅಂದ್ರೆ ನಿಂದೆಗೊಳಗಾಗುದು ಅಂದ್ರೆ ಅವನ ಬಗ್ಗೆ ಹೀಗೂ ಹೇಳ್ಬೇಕಾಯ್ತು. ಇವನು ಹೇಳಿದ್ದೆ ಅವರನ್ನ ನಿಂದಿಸಿ, ನೀವೆಲ್ಲ ಬರೀ ಭೀಷ್ಮ ಮೇವಾಭಿರಕ್ಷಂತು ಭವಂತ ಸರ್ವೇ, ಸುಮ್ನೆ ಆಟ ಆಡ್ಕೊಂಡಿರಿ, ಭೀಷ್ಮನನ್ನ ರಕ್ಷಣೆ ಮಾಡ್ತಾ ಇರಿ, ನೀವು ಪಾಂಡವರನ್ನ ಗೆಲ್ಲುದು ಬೇಡ ಅಂತ ಒಂಥರ ಬೈದ ಕೊಂಕು. ಆ ಕೊಂಕಿಗೋಸ್ಕರ ಆ ವಚನ ಶಬ್ದವನ್ನು ಸೇರಿಸಿದ್ದಲ್ಲಿ ಇರ್ಲಿ, ಅದು ಅಲ್ಲಿಗಾಯ್ತು. ಈಗ ಇಲ್ಲಿ ನಮ್ಗೆ ಉಪಸಂಗಮ್ಯ ಅಂದ್ರೆ ನೋಡಿ, ದೃಷ್ಟ ಅಂತ ಅರ್ಥ. ಆಚಾರ್ಯಂ ಉಪಸಂಗಮ್ಯ ಅಂತಿದ್ದ ಹಾಗೆ ಇಲ್ಲಿ ಅವನು ಕೂಡ ಉಪಸಂಗಮ್ಯ. ಅಲ್ಲಿ ಲ್ಯ ಪ್ರತ್ಯಯ ಅಂತ ಮವ್ಯಂ. ಒಂದೇನಿದೆ? ಪ್ಲವಗೇಂದ್ರ ಆಯ್ತು. ಪ್ರಪುಪ್ಲುವೆ ಪ್ಲವನ ತರಣಯೋ ಪ್ಲುಂಗ್ ಪ್ಲುಂಗತೌ. ಅದು ಸರಿ, ಪ್ಲವನ ತರಣ ಸರಿ, ಅದು ಅಲ್ಲಿ ಪ್ಲವನ ಬಂತಲ್ಲ, ಅದಕ್ಕೆ ನಾನು ಪ್ಲವನ ಅನ್ಕೊಂಡೆ. ಪ್ಲುಂಗತೌ, ಪ್ಲುಂಗ್ ಅಂದ್ರೆ ಪ್ಲುಂಗ್ ಅಂತ ಹಾರು ಅಷ್ಟೇ. ಅದ್ ಎಷ್ಟೋ ಶಬ್ದ ನಾವು ಹಂಗೆ ಗೊತ್ತಿಲ್ಲದೆ ಉಪಯೋಗಿಸ್ತಾ ಇರ್ತೀವಿ. ಯಾಕೆ ಉಪಯೋಗಿಸ್ತೇವೆ ಗೊತ್ತಿರೋದಿಲ್ಲ. ಅದು ಸಂಸ್ಕೃತದ್ದೇ ಶಬ್ದ, ಪ್ಲಂಗ್ ಅಂತ ಮೇಲಕ್ಕೆ ಹಾರು. ಪ್ಲುಂಗ್ ಗತೌ. ಅದು ಕಪ್ಪೆಗಳಾಗ್ಲಿ ಅಥವಾ ಮಂಗಗಳಾಗ್ಲಿ, ನೀವು ಅದು ಹಾರೋದ್ ನೋಡಿದ್ರೆ ಹಾಗೆ ಅದು ಚಂಗ್ ಅಂತ ಹಾರು. ಒಂದು ಕಡೆಯಿಂದ ನಿಧಾನಕ್ಕೆ ನೋಡಿ ಈ ಹುಲಿ ಸಿಂಹ ಎಲ್ಲ ಒಂದು ಬೇಟೆ ಆಡಿ ತರ ಹಾರುದಿಲ್ಲ, ಅದು ಒಂದ್ಸತಿ ನೆಗೆಯುದು ಅಷ್ಟು ಟಕ್ ಅಂತ. ಅದಕ್ಕೆ ಅದು ಆ ಧಾತು. ಅದಕ್ಕೆ ಬೇರೆ ಪ್ರಪುಪ್ಲುವೆ, ಬರೀ ಪುಪ್ಲುವೆ ಅಲ್ಲ, ಪ್ರಪುಪ್ಲುವೆ. ಸರಿ, ಮುಂದಿನದ್ದು ಹೇಳಿದರೆ ನವನಿಧಿಯವರು ಹೇಳಿ. ಉಲ್ಲೋಲ ಮೇಘ ಕಲ್ಲೋಲಂ. ಇಲ್ವಾ? ಉಲ್ಲೋಲ ಉಲ್ಲೋಲ ಮೇಘ ಕಲ್ಲೋಲಂ, ಉಲ್ಲೋಲ ಮೇಘ ಕಲ್ಲೋಲಂ. ಲೋಲ ಸತ್ವ ಗುಣಾಕುಲಂ, ಲೋಲ ಸತ್ವ ಗುಣಾಕುಲಂ, ಲೋಲ ಸತ್ವ ಗುಣಾಕುಲಂ. ಅಂಬರಂ ಚಾಂಬುರಾಶಿಂಚ, ಅಂಬರಂ ಚಾಂಬುರಾಶಿಂಚ, ಅಂಬರಂ ಚಾಂಬುರಾಶಿಂಚ. ಅಸಮಂ ಸಮಲಂಘಯತ್, ಅಸಮಂ ಸಮಲಂಘಯತ್, ಅಸಮಂ ಸಮಲಂಘಯತ್. ಸಮುದ್ರವನ್ನ ದಾಟಿದ. ಇಷ್ಟೇ, ಮುಗೀತಲ್ಲಿಗೆ ಕತೆ. ಅವಳನ್ನ ಕೊಂದ ಮೇಲೆ ಸಮುದ್ರ ದಾಟಿದ. ಮತ್ತೇನಂತ ಸಮುದ್ರದಲ್ಲಿ ಅವನಿಗೆ ಏನ್ ತೊಂದರೆ ಬರ್ಲಿಲ್ಲ. ಅದು ಹೋದ್ಮೇಲೆ ಅಲ್ಲೊಂದ್ ಮತ್ತೊಂದಿತ್ತು, ಅದ ಲಂಕಿಣಿ. ಉಲ್ಲೋಲ ಮೇಘ ಕಲ್ಲೋಲಂ. ಉಲ್ಲೋಲ ಅಂದ್ರೆ ಅತಿ ಚಂಚಲ, ಅಲ್ಲೋಲ ಕಲ್ಲೋಲ ಅಲ್ಲ, ಉಲ್ಲೋಲ ಕಲ್ಲೋಲ. ಅಲ್ಲೋಲ ಕಲ್ಲೋಲ ಅಂದ್ರೆ ಏನಂತ? ಉತುಲೋಲ, ಉಲ್ಲೋಲ ಒಂದು ಉಪಸರ್ಗ ಇದೆ, ಉತು ಅನ್ನೋದು. ಅತುಲೋಲ ಅಂತ ಒಂದು ಉಪಸರ್ಗ ಇದೆಯಾ? ಎಲ್ರು ನಾವು ತಪ್ಪೇ ಪ್ರಯೋಗ ಮಾಡ್ತೀವಿ, ಆದ್ರೆ ಗೊತ್ತಿಲ್ಲ ಅಷ್ಟೇ. ನಮ್ಗೆ ತಪ್ಪು ಮಾಡ್ತಿದೀವಿ ಅಂತಾನು ಗೊತ್ತಿಲ್ಲದೆ ಆರಾಮಾಗಿ ಮಾಡ್ತೀವಿ. ಆನಂದ ಗೊತ್ತಿಲ್ಲದೆ ಇದ್ರೆ ಆನಂದ. ಆದ್ರೆ ಅದು ಉಲ್ಲೋಲ ಕಲ್ಲೋಲ ಅನ್ನುವ ಶಬ್ದ ಶಾಸ್ತ್ರೀಯ. ಅಲ್ಲೋಲ ಕಲ್ಲೋಲ ಇದೆ, ಅದು ಉತುಲೋಲ ಉಲ್ಲೋಲ ಆಗ್ಬೇಕು. ಕಲ್ಲೋಲ ಹಾಗೆ ಹೇಳಿಬಿಡ್ತಾರಷ್ಟೇ. ಏನು ಉತ್ತಂದ್ರೆ ಮೇಲಕ್ಕೆ ನೆಗೆಯುವುದಿರ್ಬೋದು, ಅಥವಾ ಬಿಟ್ಟು ಹೋಗುದಿರ್ಬೋದು, ತೆಗೆದು ಬಿಡುವುದಿರ್ಬೋದು. ಲೋಲ ಅಂದ್ರೆ ಚಂಚಲ, ಉತುಲೋಲ ಅಂದ್ರೆ ಇನ್ನು ಹೆಚ್ಚು ಹೆಚ್ಚು ಎತ್ತರಕ್ಕೆ ಹಾರುವ ರೀತಿಯಲ್ಲಿ ಚಂಚಲವಾದ ತೆರೆಗಳಿಂದ ಕೂಡಿದ. ಕಲ್ಲೋಲ ಅಂದ್ರೆ ತೆರೆಗಳು, ಉಲ್ಲೋಲ ಅಂದ್ರೆ ಎತ್ತರಕ್ಕೆ ಹಾರುವ, ಕಲ್ಲೋಲ ಅಂತಂದ್ರೆ ತೆರೆಗಳು. ಅಲ್ಲೋಲ ಅಂದ್ರೆ ಹಾರುದು ಇಲ್ಲ ಮಲಗುದು ಇಲ್ಲ ಅಂತ, ಅಲ್ಲಿಗೆ ಮುಗಿದೋಗ್ಬಿಡುತ್ತೆ ಆ ಲೋಲ. ಅದು ಅಲೋಲ ಆಗ್ಬೇಕಿತ್ತು, ಹಾರೋದೇ ಇಲ್ಲ ಅಂದ್ರೆ ಅಲ್ಲೋಲ ಆಗ್ಬಿಡುತ್ತೆ. ಹಾಗಿಲ್ಲ ಶಬ್ದ, ಸುಮ್ನೆ ನಾನು ಅರ್ಥ ಹೇಳಿದೀನಿ. ಇನ್ನು ಅದಕ್ಕೊಂದು ಯಾಕೆ ಅದಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂತ ಮತ್ತೆ ಗಲಾಟೆ ಮಾಡಬಾರ್ದು. ಹನುಮಂತ ಅತಿ ಚಂಚಲವಾದ ಮೇಘಗಳ ಕಲ್ಲೋಲ, ಮೇಘಗಳ ದೊಡ್ಡ ದೊಡ್ಡ ಪರಂಪರೆ, ಸಾಲು ಸಾಲು, ಅದನ್ನ ಪಕ್ಕಕ್ಕೆ ಸರಿಸ್ಕೊಂಡು ಮೇಲಿನಿಂದ ಹೋಗುವಾಗ
ಮೇಘಗಳನ್ನೆಲ್ಲ ಪಕ್ಕಕ್ಕೆ ಸರಿಸ್ತಾ ಇದ್ದಾನೆ. ಜೊತೆಗೆ ಲೋಲ ಸತ್ವ ಗುಣಾಕುಲಂ. ಲೋಲ ಅಂದ್ರೆ ಮತ್ತೆ ಚಂಚಲನೆ. ಉಲ್ಲೋಲ ಅಂದಾಗ ಅತಿಯಾದ ಚಂಚಲವಾದದ್ದು ಹೇಳಿದೆ. ಈಗ ಸಾಮಾನ್ಯ ಲೋಲ ಸತ್ವ ಅಂದ್ರೆ ಆಕಾಶದ ಒಟ್ಟು ಜೀವರಾಶಿ ಅಂತ ಅರ್ಥ. ಸತ್ವ ಅಂದ್ರೆ ಜೀವರಾಶಿ. ಗುಣಾಕುಲಂ ಗಣಾಕುಲಂ, ಸತ್ವಗಳ ಗಣ ಅಂದ್ರೆ ಸಮೂಹ, ಅದರ ಆಕುಲ ಅಂತಂದ್ರೆ ಗುಂಪು. ಆಕುಲ ಅಂದ್ರೆ ದೊಡ್ಡ ಗುಂಪು. ಚಂಚಲವಾದ ಪಕ್ಷಿ ಮೊದಲಾದ ಅನೇಕ ಆಕಾಶಗಾಮಿಯಾದ ಪ್ರಾಣಿಗಳ ಗುಂಪಿಗೆ ಗುಂಪು ಅಂತ ಅನ್ನೋದು ಆಕುಲಂ ಅಂದ್ರೆ ಒಟ್ಟು ಸೇರ್ಕೊಂಡಿದೆ. ಗುಂಪು ಆಕಾಶದಲ್ಲೆಲ್ಲ ಗುಂಪಾಗಿ ಸೇರ್ಕೊಂಡಿದೆ. ಅಂತಹ ಅದು ಆಕಾಶಕ್ಕೆ ವಿಶೇಷಣ. ಅಂತ ಆಕಾಶವನ್ನ ದಾಟಿದ. ಮೇಘಗಳ ಅತಿ ಚಂಚಲವಾದ ಮೇಘಗಳ ರಾಶಿಯನ್ನ, ತೆರೆಗಳಂತೆ ಬರುವ ರಾಶಿಯನ್ನ ಹೊಂದಿರುವ ಚಂಚಲವಾದ ಆಕಾಶಗಾಮಿಯಾದ ಪಕ್ಷಿಯೇ ಮೊದಲಾದಂತಹ ಸಮೂಹದ ರಾಶಿಯನ್ನ, ಆಕುಲ ಅಂದ್ರೆ ಅದು ರಾಶಿನೇ, ರಾಶಿಯನ್ನು ಹೊಂದಿರುವ, ಆಕುಲಂ ಅಂದ್ರೆ ಹೊಂದಿರುವ. ಅಂಬರಂ ಆಕಾಶವನ್ನು, ಅಂಬುರಾಶಿಂಚ ಅದು ಎರಡಕ್ಕೂ ಅನ್ವಯ. ಅದು ಉಲ್ಲೋಲ ಮೇಘ ಕಲ್ಲೋಲ ಅನ್ನೋದು ತೆರೆ ಅಂತ ಅನ್ನೋದು ಇದಕ್ಕೆ ಮೋಡಗಳಿಗಿದ್ದ ಹಾಗೆ ಸಮುದ್ರಕ್ಕೂ ಇದೆ. ಹಾಗೆ ಲೋಲ ಸತ್ವ ಗಣಾಕುಲಂ ಅನ್ನೋದು ಆಕಾಶದಲ್ಲಿ ಎಷ್ಟು ಪ್ರಾಣಿಗಳಿಯೋ ಅಷ್ಟು ನೀರಿನಲ್ಲೂ ಇದೆ. ಎರಡನ್ನೂ ಕೂಡ ಮೀರಿ ಮುಂದಕ್ಕೆ ಸಾಗಿದ. ಎರಡೂ ಹಂತದಲ್ಲಿ ಆತನ ಪ್ರಯಾಣ ಅಂತ ಅನ್ನೋದು ಮೇಲಿನಿಂದಲೂ ಕೆಳಗಿನಿಂದಲೂ ಎರಡೂ ಕಡೆಯಲ್ಲಿರುವ ಅಡೆತಡೆಗಳನ್ನ ದಾಟಿ ಅನಾಯಾಸವಾಗಿ ಸಮುದ್ರ ರಾಶಿಯನ್ನ ಮತ್ತು ಆಕಾಶ ರಾಶಿಯನ್ನ ದಾಟಿದ. ಅದು ಇನ್ನು ಸ್ವಲ್ಪ ಬಿಡಿಸಿ ಇಟ್ಕೊಳ್ಳೋದಾದ್ರೆ, ಕ್ಲಿಯರ್ ಆಗ್ಬೇಕು ಅಂತಂದ್ರೆ, ಉಲ್ಲೋಲ ಮೇಘ ಕಲ್ಲೋಲಂ ಅಂಬರಂ ಲೋಲ ಸತ್ವ ಗುಣಾಕುಲಂ ಅಂಬುರಾಶಿನಿ ಚ ಸಮಂ ಅಂದ್ರೆ ಎರಡೂ ಜೊತೆಯಾಗಿ. ಇನ್ನು ಸ್ವಲ್ಪ ಹೆಚ್ಚು ಸ್ಪಷ್ಟವಾಗ್ಬಿಡುತ್ತೆ, ಕನ್ಫ್ಯೂಷನ್ ಇಲ್ಲ. ಯಾಕಂದ್ರೆ ಅಂಬುರಾಶಿಗೂ ಮೇಘಕ್ಕೂ ಸಂಬಂಧ ನೇರ ಕಾಣಲ್ಲ. ಮಳೆ ಬರೋ ಹೊತ್ತಿಗೆ ಆಗುತ್ತೆ, ಆದ್ರೂ ಮೋಡ ಸಾಮಾನ್ಯ ಹೆಚ್ಚು ಎತ್ತರದಲ್ಲೇ ಇರುತ್ತೆ. ಮಳೆ ಬಂದಾಗ ಚೂರು ಕೆಳಗ್ ಬರುವುದಾದ್ರೂ ಕೂಡ ಅದು ಒಟ್ಟು ಆಕಾಶದ್ದೇ ಗಮನ ಹರಿಸುವಂತ ವಿಷಯ. ಎರಡನ್ನು ಕೂಡ ಸಮಲಂಘಯತ್, ಅಲಂಘಯತ್ ಅಂದ್ರೆ ದಾಟಿದ, ಸಮಲಂಘಯತ್ ಚೆನ್ನಾಗಿ ದಾಟಿದ. ಅಲ್ಲಿಗೆ 30ನೆಯ ಶ್ಲೋಕ ಮುಕ್ತಾಯ ಆಯ್ತು. ಉಲ್ಲೋಲ ಮೇಘ ಕಲ್ಲೋಲಂ. ಉಲ್ಲೋಲಾಹ ಯೇ ಮೇಘಾಃ ಉಲ್ಲೋಲ ಮೇಘಾಃ ಉಲ್ಲೋಲ ಮೇಘಾಃ ಏವ ಕಲ್ಲೋಲಾಹ ಇವ ಉಲ್ಲೋಲ ಮೇಘ ಕಲ್ಲೋಲಾಹ ಯಸ್ಯ ತಥ ಯಸ್ಯ ತತ್. ಅಂಬರಂಗೆ ವಿಶೇಷಣ. ಅಂಬರಂ ಅಂಬರೆ ಅಂಬರಾಣಿ. ಸ್ವತಃ ಅಂಬರಾಣಿ ಅಂತ ಬಳಸುದಿಲ್ಲ, ಯಾಕಂದ್ರೆ ಒಂದೇ ಆಕಾಶ ಇರುದು. ಆದ್ರೂ ಅಕಸ್ಮಾತ್ ನಪುಂಸಕಲಿಂಗ ಅನ್ನೋದಕ್ಕೋಸ್ಕರ ಹೇಳಿದೆ. ಲೋಲ ಸತ್ವ ಗುಣಾಕುಲಂ. ಲೋಲಾಹ ಸತ್ವಾನಃ, ಸತ್ವಾ ಸತ್ವಾನೌ ಸತ್ವಾನಃ ಶಬ್ದ. ಲೋಲಾಹ ಲೋಲಾಶ್ಚತೆ ಸತ್ವಾನಶ್ಚ ಲೋಲ ಸತ್ವಾನಃ ಅಥವಾ ಸತ್ವಾಹ, ಎರಡು ತರ ಇದೆಯಾ? ಸತ್ವ ಸತ್ವೋ ಸತ್ವ, ಸತ್ವ ಅಂತ ಶಬ್ದ ಇದೆ. ಸತ್ವ ಸತ್ವಾನು ಸತ್ವಾನಃ ಪ್ರಾಣಿಗಳು. ಸತ್ವ ಅಂದ್ರೆ ಪ್ರಾಣಿಗಳು. ಸತ್ವಾನಾಂ ಗಣಾಃ ಸತ್ವಗಣಾಃ ಸತ್ವಗಣೈಃ ಆಕುಲಂ ಸತ್ವಗಣಾಕುಲಂ. ಸತ್ವಮಂಡ ಪ್ರಾಣಿಗಳು. ಪಕ್ಷಿಲೇನೆ ಪ್ರಾಣಿ, ಪ್ರಾಣಾಃ ಸಂತೀತಿ ಪ್ರಾಣಿನಃ. ಎಂಕುಳ ಪ್ರಾಣಿಲೆ, ನಾವು ಪ್ರಾಣಿಗಳೇ, ಆ ಪಕ್ಷಿಗಳು ಪ್ರಾಣಿಗಳೇ. ವಸುತಃ ಸಂಸ್ಕೃತದಲ್ಲಿ ಪ್ರಾಣಿ ಪಕ್ಷಿ ಅಂತ ವಿಭಾಗ ಇಲ್ಲ. ಅದ್ ನಾವು ಕನ್ನಡದಲ್ಲಿ ಮಾಡ್ಕೊಂಡಿರೋದು. ಪಕ್ಷಿ ಅಂತಿದೆ, ಆದ್ರೆ ಪ್ರಾಣಿ ಪಕ್ಷಿ ಅಂದ್ರೆ ಪ್ರಾಣಿ ಬೇರೆ ಪಕ್ಷಿ ಬೇರೆ ಅಂತ ಅನ್ನೋ ವಿಭಾಗದಲ್ಲಿ ಇಲ್ಲ. ಪಕ್ಷ ಉಳ್ಳವುಗಳಾದ್ರಿಂದಾಗಿ ಅದನ್ನ ಪಕ್ಷಿಣಃ ಅಂತ ಕರೆಯುವುದು. ಪ್ರಾಣ ಉಳ್ಳವುಗಳಾದ್ರಿಂದಾಗಿ ಪ್ರಾಣಿಗಳು ಅಂತ ಕರೆಯುವುದು. ಪಕ್ಷಿಗಳಿಗೂ ಪ್ರಾಣ ಇದೆ, ಆದ್ರಿಂದಾಗಿ ಪಕ್ಷಿಗಳು ಪ್ರಾಣಿಗಳಾಗ್ತವೆ, ಆದ್ರೆ ಪ್ರಾಣಿಗಳು ಪಕ್ಷಿಗಳಾಗಲ್ಲ ಅಷ್ಟೇ. ನಾವದು ನಮ್ಗೆ ಲೋಕದ ವ್ಯವಹಾರಕ್ಕೋಸ್ಕರ ಹಾಗೆ ಬಳಸ್ಕೊಳ್ತೀವಿ. ಪಕ್ಷಿಗಳು ಪ್ರಾಣಿಗಳು ಹೌದು, ಯಾಕಂದ್ರೆ ಪ್ರಾಣ ಇದೆ. ಆದ್ರೆ ಪ್ರಾಣಿಗಳು ಪಕ್ಷಿಗಳಲ್ಲ, ಯಾಕಂದ್ರೆ ಅದು ಪಕ್ಷ ಇಲ್ಲ, ರೆಕ್ಕೆ. ಸರಿ. ಶ್ರೀಹರಿ ಕೃಷ್ಣಾರ್ಪಿತಂ ಅಸ್ತು.
समलङ्घयत् लघिगतौ लङ् प्रथमा एक अम्बुनां राशिः